ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು KCET 2025ನ BSc ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ಸೈನ್ಸ್ ಕೋರ್ಸ್ಗಳ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನೋಡೋಣ. ನಿಮಗೆ ಗೊತ್ತಿದೆ ಆಲ್ರೆಡಿ KCETನಲ್ಲಿ ನಿಮಗೆ ಇಂಜಿನಿಯರಿಂಗಿಂತ BSc ಅಗ್ರಿಕಲ್ಚರ್ಗೆ ತುಂಬ ಡಿಮ್ಯಾಂಡ್ ಇದೆ ಮತ್ತು ಕಾಂಪಿಟೇಷನ್ನು ಸಹ ಇದೆ. ಈಗ ಆ ಕಾಲೇಜುಗಳಲ್ಲಿ ನಿಮ್ಮ ಮಾರ್ಕ್ಸ್ಗಳಿಗೆ ನೀವು ಆಲ್ರೆಡಿ ರ್ಯಾಂಕ್ಸನ್ನು ಬಂದಿದೆ ನಿಮಗೆ KCETನಲ್ಲಿ. ಆ ರ್ಯಾಂಕ್ಗಳಿಗೆ ಏನು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನೋಡಬಹುದು ಕಾಲೇಜ್ ವೈಸು ಮತ್ತು ಕ್ಯಾಟಗರಿ ವೈಸ್ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಸೊ ಈಗ ನಾವು ಹೋಗೋಣ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಫಾರ್ BSc ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ಸೈನ್ಸ್ಗೆ. ಇದು ನೀವು ನೋಡಬಹುದು ಇಲ್ಲಿ ಕಂಪ್ಲೀಟಾಗಿ ನಾನು ಕಟ್ ಆಫನ್ನು ಏನು ಮೆನ್ಷನ್ ಮಾಡಿದ್ದೀನಿ, ಇದು ನಿಮಗೆ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಕಟ್ ಆಫ್ ಇದು ಅಗ್ರಿಕಲ್ಚರ್ದು ಮಾಕ್ ರೌಂಡ್ ಮಾಕ್ ರೌಂಡ್ದು ಅಲಾಟ್ಮೆಂಟ್ ಇದು. ರೌಂಡ್ 1 ರೌಂಡ್ 2 ಎಕ್ಸ್ಟೆಂಡೆಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇರುತ್ತೆ ನಿಮಗೆ. ಅದನ್ನು ಕನ್ಸಿಡರ್ ಮಾಡೋದು ಅದು ಲಕ್ಕಿ ರೌಂಡ್ ಅಂತಲೇ ಹೇಳಬೇಕು ಆ ಲಾಸ್ಟ್ ರೌಂಡ್ಗಳನ್ನು. ಬಟ್ ಮಾಕ್ 1 ರೌಂಡ್ ಏನಿರುತ್ತೆ ನಿಮಗೆ, ದಟ್ ಈಸ್ ಆ್ಯಕ್ಚುಲಿ ನಿಮಗೆ ಒಂದು ರಿಯಲ್ ಪಿಕ್ಚರನ್ನು ಕೊಡುತ್ತೆ ನಿಮಗೆ. ಅಂದರೆ ಈ ವರ್ಷ ಥಿಂಕ್ ಮಾಡ್ಬೋದು, ಅಂದರೆ ಈ ರೇಂಜಿಗೆ ನನಗೆ ರ್ಯಾಂಕಿಂಗ್ ಇದ್ದರೆ ಈ ಕಾಲೇಜು ಸಿಗಬಹುದು ಅನ್ನೋದೊಂದು ಐಡಿಯಾ ಸಿಗೋದು ನಿಮಗೆ ಮಾಕ್ ರೌಂಡಲ್ಲಿ. ರೌಂಡ್ 1 ರೌಂಡ್ 2 ಆ್ಯಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನೀವು ಕಟ್ ಆಫನ್ನು ತೊಗೊಂಡು ನೀವು ಕಂಪ್ಯಾರಿಸನ್ ಮಾಡೋಕ್ಕೋದ್ರೆ ಏನಾಗುತ್ತೆ ಅಂದರೆ ಅವಾಗಲೆಲ್ಲ ನಿಮಗೆ ಲಕ್ಕಿ ಥರ, ಅಂದರೆ ಕೆಲವರು ಬಿಟ್ಟೋಗಿರ್ತಾರೆ ಕೆಲವರು. ಸೊ ಹಾಗಾಗಿರೋದ್ರಿಂದ ಆ ರೌಂಡ್ಗಳಿಗೆ ಹೋಗುವಂಥದ್ದನ್ನು ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಇದರಲ್ಲಿ ಕಾಂಪಿಟೇಟಿವ್ ಲೆವೆಲಲ್ಲಿ ನೀವು ಈ ಲೆವೆಲ್ ಇರುತ್ತೆ. ಮಾರ್ಕ್ 1 ಬಂದು ನಿಮಗೆ ಕಂಪ್ಲೀಟಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡುವಂತಹ ರೌಂಡ್ ಇದು. ಸೊ ಹಾಗಾಗಿರೋದ್ರಿಂದ ನೀವು ಈ ರೌಂಡಿನ ಕಟ್ ಆಫ್ ಮಾರ್ಕ್ಸ್ಗಳನ್ನು ನೋಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ. ಸೆಕೆಂಡ್ ರೌಂಡು ಈ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫ್ಗಳನ್ನು ನೋಡಿದ್ರೆ ನಿಮಗೆ ಖುಷಿ ಅನಿಸ್ಬೋದು, ಯಾಕಂದರೆ ಕಟ್ ಆಫ್ ಜಾಸ್ತಿ ಇರುತ್ತೆ, ರ್ಯಾಂಕಿಂಗು ನಿಮಗೆ ಖುಷಿ ಅನಿಸ್ಬೋದು. ಬಟ್ ನೀವು ಈಗ ಪ್ರೆಸೆಂಟ್ ನೀವು ಕಾಲೇಜನ್ನು ಅಪ್ಲೈ ಮಾಡಿದಾಗ ಸಿಗದೆ ಹೋದಾಗ ನಿಮಗೆ ನಿರಾಸೆ ಆಗ್ಬೋದಲ್ವಾ. ಅದಕ್ಕೆ ನಾವು ಯಾವತ್ತೇ ಹೋಗಲಿ ನಾವು ವರ್ಸ್ಟ್ಗೆ ಪ್ರಿಪೇರ್ ಆಗಬೇಕು ಹೊರತು ನೀವು ಆರಾಮಾಗಿ ಈಸಿಯಾಗಿರೋ ನಂಬರನ್ನು ತಗೊಂಡು ನೀವು ಖುಷಿ ಆಗಿಬಿಟ್ರೆ ಈ ಖುಷಿಯಾಗಿ ಮತ್ತೆ ರಿಸಲ್ಟ್ ನಿಮಗೆ ಫೈನಲ್ ರೌಂಡಲ್ಲಿ ನಿಮಗೆ ರೌಂಡ್ಸಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಬೇಜಾರಾಗೋದಕ್ಕಿಂತ ಸೊ ಅದಕ್ಕೆ ಯಾವತ್ತೇ ಆಗೋಗಲಿ ನಾವು ವರ್ಸ್ಟ್ಗೆ ಪ್ರಿಪೇರ್ ಆಗಬೇಕು. ಅಂದರೆ ರೌಂಡ್ 1 ಮಾರ್ಕ್ ರೌಂಡ್ ನಿಮಗೆ ಅದೊಂಥರ ಟಫ್ ಕಾಂಪಿಟೇಷನ್ ಕೊಡುವಂತಹ ರೌಂಡ್ ಅದು. ಆ ರೌಂಡಲ್ಲಿ ನಿಮಗೆ ತುಂಬ ಕ್ಲಾರಿಟಿಯಾಗಿ ಸಿಕ್ಬಿಡುತ್ತೆ. ಅಂದರೆ ನಿಮಗೆ ಎಷ್ಟು ಮಾರ್ಕ್ಸ್ ಇದ್ದರೆ ನಿಮಗೆ ಸಿಗಬಹುದು ಅನ್ನೋ ಒಂದು ರಫ್ ಐಡಿಯಾ ಸಿಗುತ್ತೆ ನಿಮಗೆ. ಈಗ ಯಾರ್ಯಾರು 2025 KCET ಕೌನ್ಸಿಲಿಂಗಿಗೆ ವೆಯ್ಟ್ ಮಾಡ್ತಿದ್ದೀರಾ, ಇನ್ನೇನು ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಇವತ್ತು ಅಥವಾ ನಾಳೆ ಮಂಡೇ ಒಳಗಡೆ ನಿಮಗೆ ನೀಟ್ ರಿಸಲ್ಟ್ಸ್ ಬರುತ್ತೆ. ಅದಾದಮೇಲೆ ಇಮಿಡಿಯೇಟ್ಲಿ KCET ಕೌನ್ಸಿಲಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿರೋದ್ರಿಂದ ನಿಮಗೆ BSc ಅಗ್ರಿಕಲ್ಚರಲ್ಲಿ ಯಾವ ಕಾಲೇಜುಗಳನ್ನು ಎಷ್ಟು ಕಟ್ ಆಫ್ ಇರ್ಬೋದು ಮತ್ತು ಯಾವ ಕಾಲೇಜುಗಳು ನಿಮಗೆ ಸಿಗಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗುತ್ತೆ. ನೋಡೋಣ ಒಂದೊಂದೇ ಕಾಲೇಜ್ ವೈಸ್ ಇಲ್ಲಿ. ಫಸ್ಟ್ ಒನ್ ನಿಮಗೆ ಟಾಪ್ ಇನ್ಸ್ಟಿಟ್ಯೂಟ್ ಅಂತಲೇ ಹೇಳ್ಬೋದು ಅಗ್ರಿಕಲ್ಚರ್ಗೆ, ಅದು GKVK ಬ್ಯಾಂಗ್ಳೂರ್. ಅದರಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ನೋಡಿದ್ರೆ ನಿಮಗೆ 1Gಗೆ ನೋಡಿ ಇಲ್ಲಿ ಕೆಲವೊಂದು ಬ್ಲ್ಯಾಂಕ್ ಇರುತ್ತೆ. ಬ್ಲ್ಯಾಂಕ್ ಇಂಡಿಕೇಶನ್ ಏನಪ್ಪ ಅಂದರೆ ಅದರಲ್ಲಿ ಆ ಸೀಟ್ಸ್ ಇರೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇಲ್ಲಿ. ಓಕೆ, BSc ಅಗ್ರಿಕಲ್ಚರ್ ಬಂದಾಗ ನಿಮಗೆ 1Gಗೆ 7121 ಇದೆ ಕಟ್ ಆಫ್ ನಿಮಗೆ. ಮತ್ತು 1R ಕ್ಯಾಟಗರಿ 1 ಮತ್ತು ರೂರಲ್. ನಾನಿಲ್ಲಿ ಸಿಂಬಲ್ಸ್ ಏನು ಮೆನ್ಷನ್ ಮಾಡಿದ್ದಾರೆ ನಾನು ಹೇಳ್ಬಿಡ್ತೀನಿ ನಿಮಗೆ. 1G ಅಂತಂದರೆ ಕ್ಯಾಟಗರಿ 1 ಜನರಲ್ ಅಂತ, 1K ಅಂತಂದರೆ ಕ್ಯಾಟಗರಿ 1 ಕನ್ನಡ ಮೀಡಿಯಂ ಅಂತ, 1R ಅಂತಂದರೆ ಕ್ಯಾಟಗರಿ 1 ರೂರಲ್ ಅಂತ, 2AG ಅಂತಂದರೆ ಕ್ಯಾಟಗರಿ 2A ಜನರಲ್ ಅಂತ, 2AK ಅಂತಂದರೆ ಕ್ಯಾಟಗರಿ 2A ಕನ್ನಡ ಮೀಡಿಯಂ ಅಂತ. ಯೂಶಲಿ ನೀವು ಆರ್ ಅಂತ ಮೆನ್ಷನ್ ಮಾಡಿರೋದು ನೋಡಿದ್ರೆ ನಿಮ್ಗೆ ಅದು ರೂರಲ್ ಅಂತ, G ಅಂತ ಮೆನ್ಷನ್ ಮಾಡಿದರೆ ಜನರಲ್ಲು ನಿಮ್ಮ ಕ್ಯಾಟಗರಿ ಪಕ್ಕದಲ್ಲಿ, ಮತ್ತು K ಮೆನ್ಷನ್ ಅಂದರೆ ಕನ್ನಡ ಮೀಡಿಯಂ ರೂರಲ್ ಮತ್ತು ಜನರಲ್ ಅಂತ. ಸೊ ನಿಮಗೆಲ್ಲ ನೋಡ್ಬೋದು, ಎಲ್ಲ ಕಂಪ್ಲೀಟಾಗಿ ಎಲ್ಲ ಕ್ಯಾಟಗರೀಸ್ ಮೇಲೆ ನಿಮ್ಮ ಪಕ್ಕದಲ್ಲಿ ಒಂದು KRG ಅಂತ ಮೆನ್ಷನ್ ಮಾಡಿರ್ತಾರೆ. ಅಂದರೆ G ಅಂದರೆ ಜನರಲ್ ಅಂತ, K ಅಂದರೆ ಕನ್ನಡ ಮೀಡಿಯಂ ಯಾರು ಕೋಟಾ ಕ್ಲೈಮ್ ಮಾಡಿರ್ತೀರ ಅವ್ರಿಗೆ, ಮತ್ತು ರೂರಲ್ ಕೋಟಾ ಯಾರು ಕ್ಲೈಮ್ ಮಾಡಿರ್ತೀವಿ ಅವರಿಗೆ ರೂರಲ್ ಅಂತ. ಸೊ ನೀವು ನೋಡ್ಬೋದು 1Gಗೆ
7,121 ಇದೆ. 1Rಗೆ ಅಂದರೆ ಕ್ಯಾಟಗರಿ 1 ರೂರಲ್ಗೆ 9,775 ಇದೆ. 2Aಗೆ 5,599 ಇದೆ. 2A ಕನ್ನಡ ಮೀಡಿಯಂಗೆ 6,981 ಇದೆ. 2AR 7,083 ಇದೆ. 2B ಜನರಲ್ಗೆ 8,100 ಇದೆ. 2B ಕನ್ನಡ ಮೀಡಿಯಂ 40,022 ಇದೆ. ಮತ್ತು 3A ಜನರಲ್ಗೆ 4,534 ಇದೆ. 3A ರೂರಲ್ಗೆ 4,668 ಇದೆ. 3B ಜನರಲ್ಗೆ 4,692 ಇದೆ. ಮತ್ತು 3B ರೂರಲ್ಗೆ 5,090 ಇದೆ. ಆ್ಯಂಡ್ ಜನರಲ್ಗೆ 3,394 ಇದೆ. ಜನರಲ್ಗೆ 3,394 ಇದೆ, ನೀವು ನೋಡ್ಬೋದು ಇಲ್ಲಿ. ಆದಮೇಲೆ ಜನರಲ್ ಕನ್ನಡ ಮೀಡಿಯಂ ಬಂದು 5,506 ಇದೆ. ಜನರಲ್ ರೂರಲ್ಗೆ GM ರೂರಲ್ಗೆ 4,393 ಇದೆ. SC ಜನರಲ್ಗೆ ನಿಮಗೆ 8,555 ಇದೆ. SC ಕನ್ನಡ ಮೀಡಿಯಂಗೆ 11,865 ಇದೆ. SC ರೂರಲ್ 12,856 ಇದೆ. ST ಕನ್ನಡ ಮೀಡಿಯಂ ಜನರಲ್ ಬಂದು 9,064 ಇದೆ. ಮತ್ತು ST ರೂರಲ್ಗೆ ಬಂದು 10,190 ಇದೆ. ನಾನೀಗ ಕಂಪ್ಲೀಟಾಗಿ ಜಸ್ಟ್ ಜನರಲ್ ಮಾತ್ರ ಫೋಕಸ್ ಮಾಡ್ತೀನಿ, ಯಾಕಂದರೆ ತುಂಬ ಕಾಲೇಜಸ್ ಇರೋದ್ರಿಂದ. ಜನರಲ್ ರಿಮೈನಿಂಗ್ ಕನ್ನಡ ಮೀಡಿಯಂ ನೀವು ನೋಡ್ಕೋಬೋದು, ಅಲ್ಲೇ ಡೇಟಾ ನಾನು ಮೆನ್ಷನ್ ಮಾಡಿರ್ತೀನಿ. ಓಕೆ, ಅಲ್ಲೇ ಕಂಪ್ಲೀಟಾಗಿ ನೀವು ಅಲ್ಲೇ ಚೆಕ್ ಮಾಡ್ಕೋಬೋದು. ಸೊ ಜನರಲ್ ಕ್ಯಾಟಗರಿ 1 ಜನರಲ್ಗೆ 7,121. 2A ಜನರಲ್ ಬಂದು 5,599 ಇದೆ. 3A ಜನರಲ್ಗೆ ಬಂದು 4,534 ಇದೆ. 3B ಜನರಲ್ಗೆ 4,692 ಇದೆ. GMಗೆ 3,394 ಇದೆ. SC ಜನರಲ್ಗೆ ಬಂದು 8,555 ಇದೆ. ST ಜನರಲ್ ಬಂದು 9,064 ಇದೆ. ಸೊ ಇದು ನಿಮಗೆ ಜನರಲ್ಸು. ಉಳಿದಿದ್ದು ಕನ್ನಡ ಮೀಡಿಯಮ್ದು ರೂರಲ್ದೆಲ್ಲ ಪಕ್ಕದಲ್ಲಿ ಇರುತ್ತೆ, ನೀವು ಡೇಟಾನ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಕಾಲೇಜಸ್ ಇದೆ, ಅದನ್ನೆಲ್ಲ ಹೇಳಬೇಕಾಗಿರೋದ್ರಿಂದ. ಮತ್ತು ನಿಮ್ಗಲ್ಲಿ ನ್ಯೂಟ್ರಿಷನ್ ಡಯಟ್ ಅಂತಲೂ ಒಂದು ಕೋರ್ಸ್ ಇದೆ GKVKದಲ್ಲಿ. ಅಲ್ಲಿ ನಿಮಗೆ ಕೋರ್ಸಸ್ ನೋಡ್ಬೋದು, ಕಟ್ ಆಫ್ ಅದು ಇದೆ ನಿಮಗೆ ಇಲ್ಲಿ ಅದ್ರ ಜೊತೆಲಿ, ಅದನ್ನು ಚೆಕ್ ಮಾಡ್ಕೋಬೋದು ಕಂಪ್ಲೀಟಾಗಿ ಕಟ್ ಆಫ್ ಯಾವ ರೇಂಜಿಗಿದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಬಂದು ಕಾಲೇಜ್ ಆಫ್ ಅಗ್ರಿಕಲ್ಚರ್ VCFA ಮಂಡ್ಯ ಅಗ್ರಿಕಲ್ಚರ್ ಕಾಲೇಜಲ್ಲಿ ನಿಮಗೆ ಅಗ್ರಿಕಲ್ಚರ್ 1Gಗೆ ಬಂದು 12,558 ಇದೆ. 2A ಜನರಲ್ಗೆ ಬಂದು 13,732 ಇದೆ. 2B ಜನರಲ್ ಬಂದು 16,343 ಇದೆ. ಹಾಗೆ 3A ಜನರಲ್ಗೆ 10,135 ಇದೆ. ಮತ್ತು 3B ಜನರಲ್ಗೆ ಬಂದು 10,180 ಇದೆ. GMಗೆ ಬಂದು 9,621 ಇದೆ. ಮತ್ತು SC ಜನರಲ್ ಬಂದು 14,790 ಇದೆ. ಮತ್ತು ST ಇಲ್ಲ, ಇಲ್ಲಿ ಸೀಟ್ಸ್ ಯಾವುದೇ ಇರೋದ್ರೆ ST ಜನರಲ್ ಇದೆ 20,441 ಇದೆ. ಸೊ ಇಷ್ಟು ನಿಮಗೆ ಮಂಡ್ಯ ಅಗ್ರಿಕಲ್ಚರ್ ಕಾಲೇಜ್ದು ಕಟ್ ಆಫ್ ಇದೆ ನಿಮಗೆ. ನೆಕ್ಸ್ಟ್ ಒನ್ ಬಂದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಹಾಸನ್ 1G ಕ್ಯಾಟಗರಿ 1 ಜನರಲ್ ಬಂದು ನಿಮಗೆ 29,219 ಇದೆ. 2A ಜನರಲ್ ಬಂದು 32,473 ಇದೆ. 3B ಜನರಲ್ ಬಂದು 23,879 ಇದೆ. 3B ಜನರಲ್ ಬಂದು 31,371. ಅದೇ ಥರ GM 21,402. SC ಜನರಲ್ ಬಂದು 31,928. ಅಥವಾ ST ಜನರಲ್ ಬಂದು ನಿಮಗೆ 37,203. ಇದು ನಿಮಗೆ ಅಗ್ರಿಕಲ್ಚರ್ ಕಾಲೇಜ್ ಹಾಸನದು ಕಟ್ ಆಫ್ ಮಾರ್ಕ್ಸ್ ನಿಮಗೆ. ಅದೇ ಥರ ಅಗ್ರಿಕಲ್ಚರ್ ಇದು ಬಯೋಟೆಕ್ನಾಲಜಿಗೆ, ನಾನು ಈಗೇನು ಹೇಳಿದೆ ಅದು ಬಯೋಟೆಕ್ನಾಲಜಿಗೆ. ನೆಕ್ಸ್ಟ್ ಬಂದು BSc ಅಗ್ರಿಕಲ್ಚರ್ಗೆ ಬಂದು ಅದೇ ಕಾಲೇಜಿಗೆ, ಹಾಸನ್ ಕಾಲೇಜಿಗೆ 13,568 ಇದೆ. 14,269 ಫಾರ್ 2AGಗಿದೆ. 11,304 ಫಾರ್ 3A ಜನರಲ್ಗೆ. 3B ಜನರಲ್ಗೆ 10,090 ಇದೆ. GMಗೆ ಬಂದು 10,579 ಇದೆ. ಮತ್ತು SG ಜನರಲ್ಗೆ 16,364 ಇದೆ. ಮತ್ತು ST ಜನರಲ್ಗೆ ಬಂದು 18,967 ಇದೆ ಕಟ್ ಆಫ್ ನಿಮಗೆ BSc ಅಗ್ರಿಕಲ್ಚರ್ಗೆ ಹಾಸನ್. ನೆಕ್ಸ್ಟ್ ಸೆರಿಕಲ್ಚರ್ ಕಾಲೇಜ್ ಚಿಕ್ಕಬಳ್ಳಾಪುರ ಚಿಂತಾಮಣಿನಲ್ಲಿರುವಂತಹ ಕಾಲೇಜ್ ಇದು.
ಇದರಲ್ಲಿ ನೀವು ನೋಡಬಹುದು ಕಟ್ ಆಫ್ಗಳನ್ನು. 1G ಜನರಲ್ 16,254 ಇದೆ. 2A ಜನರಲ್ಗೆ 20,365 ಇದೆ. 2B ಜನರಲ್ಗೆ ಬಂದು 23,921 ಇದೆ. 3A ಜನರಲ್ ಬಂದು 15,330 ಇದೆ. 3B ಜನರಲ್ ಬಂದು ನಿಮಗೆ 17,534 ಇದೆ. GMಗೆ ಬಂದು 15,272 ಇದೆ. SC ಜನರಲ್ಗೆ ಬಂದು 18,929 ಇದೆ. ಮತ್ತು ST ಜನರಲ್ ಬಂದು 20,732 ಇದೆ ನಿಮಗೆ. ಅದ್ರ ಜೊತೆಗೆ ಸೆರಿಕಲ್ಚರ್ಗೂ ಇದೆ. ನಿಮಗೆ ಕಟ್ ಆಫನ್ನು ನೋಡ್ಕೋಬೋದು. ಸೆರಿಕಲ್ಚರ್ ಚಿಂತಾಮಣಿ ಕಾಲೇಜಲ್ಲಿ ಚಿಕ್ಕಬಳ್ಳಾಪುರ. ಮತ್ತು ಶಿವಮೊಗ್ಗ ಕಾಲೇಜಿಗೆ ಬಂದಾಗ ನಿಮಗೆ BSc ಅಗ್ರಿಕಲ್ಚರ್ ಒನ್ ಜನರಲ್ಗೆ 11,157 ಇದೆ. 2A ಜನರಲ್ಗೆ ಬಂದು 10,853 ಇದೆ. 2B ಜನರಲ್ಗೆ ಬಂದು 21,314 ಇದೆ. 3A ಜನರಲ್ಗೆ ಬಂದು 11,199 ಇದೆ. 3B ಜನರಲ್ಗೆ ಬಂದು 8,898 ಇದೆ. GMಗೆ ಬಂದು 8,531 ಇದೆ. SC ಜನರಲ್ಗೆ ಬಂದು 16,298 ಇದೆ. ST ಜನರಲ್ಗೆ ಬಂದು 19,184 ಇದೆ. ಅದೇ ಥರ ನೀವು ಹಾರಿಕಲ್ಚರ್ ಕಾಲೇಜ್ ಬಾಗಲಕೋಟೆಗೆ ಬಂದಾಗ 1 ಜನರಲ್ಗೆ 21,837 ಇದೆ. 2A ಜನರಲ್ಗೆ ಬಂದರೆ 21,827 ಇದೆ. ನೆಕ್ಸ್ಟ್ 3A ನಲ್ಲಿ ಆ್ಯಕ್ಚುಲಿ ಜನರಲಲ್ಲಿ 3A ನಲ್ಲಿ ಇಲ್ಲ, 3A ರೂರಲ್ ಇದೆ, ಅದರ 27,412 ಇದೆ. GMಗೆ ಬಂದಾಗ 17,482 ಇದೆ. ಮತ್ತು SC ಜನರಲ್ ಬಂದರೆ 26,813 ಇದೆ. ST ನಲ್ಲಿ ನಿಮಗೆ ಜನರಲ್ಗೆ 23,827 ಇದೆ ಕಟ್ ಆಫ್. ಮತ್ತು ನೀವು ಹಾರಿಕಲ್ಚರ್ ಕಾಲೇಜ್ ಬೀದರ್ಗೆ ಬಂದಾಗ ಇಲ್ಲಿ ನಿಮಗೆ 2A ಜನರಲ್ಗೆ ಇಲ್ಲಿ ಯಾವುದೇ 1G ಸೀಟ್ಸ್ ಇಲ್ಲ. 2A ಜನರಲ್ಗೆ ಬಂದಾಗ 22,394 ಇದೆ. 3A ಜನರಲ್ಗೆ ಬಂದಾಗ 23,869 ಇದೆ. GMಗೆ ಬಂದರೆ 19,886 ಇದೆ. SC ಜನರಲ್ ಬಂದರೆ 25,323 ಇದೆ. ST ಜನರಲ್ಗೆ ಬಂದರೆ 28,450 ಇದೆ. ಮತ್ತು ಕಾಲೇಜ್ ಆಫ್ ಹಾರಿಕಲ್ಚರ್ ಅರಭಾವಿ ಗೋಕಾಕ್ ಬಂದಾಗ ಬೆಳಗಾಂ ನಿಮ್ಗೆ ಇಲ್ಲಿ 2A ಜನರಲ್ 1G ನಲ್ಲಿ ಯಾವುದೇ ಸೀಟ್ಸ್ ಇಲ್ಲ. 2G ನಲ್ಲಿ ಬಂದಾಗ 2A ಜನರಲ್ ಬಂದಾಗ 27,816 ಇದೆ. ಅದೇ ಥರ ನಿಮಗೆ 3AG ಬಂದವು 26,933 ಇದೆ. 3B ಜನರಲ್ಗೆ ಬಂದು 27,354 ಇದೆ. ಜನರಲ್ಗೆ ಬಂದರೆ ನಿಮಗೆ 26,682 ಇದೆ. SC ಜನರಲ್ಗೆ ಬಂದಾಗ ನಿಮಗೆ 33,244 ಇದೆ. ST ಜನರಲ್ಗೆ ಬಂದರೆ ನಿಮಗೆ 35,052 ಇದೆ. ನೆಕ್ಸ್ಟ್ ನಿಮಗೆ ಹಾರಿಕಲ್ಚರ್ ಕಾಲೇಜ್ ಆಫ್ ಹಾರಿಕಲ್ಚರ್ ಕೋಲಾರಕ್ಕೆ ಬಂದಾಗ ನಿಮಗೆ 1Gಗೆ ಬಂದಾಗ ನಿಮಗೆ 38,371. 2A ಜನರಲ್ಗೆ ಬಂದಾಗ 31,990. 2B ಜನರಲ್ಗೆ ಬಂದಾಗ 34,564 ಇದೆ. 3A ಜನರಲ್ಗೆ ಬಂದರೆ 32,367 ಇದೆ. ಮತ್ತು ಜನರಲ್ಗೆ ಬಂದಾಗ ನಿಮಗೆ 39,081 ಇದೆ. ಆಮೇಲೆ SC ಜನರಲ್ ಬಂದರೆ ನಿಮಗೆ 32,881 ಇದೆ. ST ಜನರಲ್ ಬಂದರೆ 33,810 ಇದೆ. ಮತ್ತು ಕಾಲೇಜ್ ಆಫ್ ಹಾರಿಕಲ್ಚರ್ ಮೈಸೂರಿಗೆ ಬಂದಾಗ ನಮಗೆ 1 ಜನರಲ್ಗೆ ಕ್ಯಾಟಗರಿ 1 ಜನರಲ್ಗೆ 22,336 ಇದೆ. 2A ಜನರಲ್ಗೆ ಬಂದರೆ ನಿಮಗೆ ಇದೆಲ್ಲ ಹಾರಿಕಲ್ಚರ್ ಕಂಪ್ಲೀಟಾಗಿ ಹಾರಿಕಲ್ಚರ್ ಕಾಲೇಜಸ್ ಇವೆಲ್ಲನೂ. 2A ಜನರಲ್ಗೆ ಬಂದಾಗ 21,843 ಇದೆ. 2B ಜನರಲ್ಗೆ ಬಂದರೆ ನಿಮಗೆ 44,766 ಇದೆ. 3A ಜನರಲ್ಗೆ ಬಂದರೆ 20,906 ಇದೆ. 3B ಜನರಲ್ಗೆ ಬಂದರೆ 20,859 ಇದೆ. GMಗೆ ಬಂದರೆ 20,731. SC ಜನರಲ್ 25,453. ST ಜನರಲ್ 30,754 ಇದೆ. ನೆಕ್ಸ್ಟ್ ಹಾರಿಕಲ್ಚರ್ ಕಾಲೇಜ್ ಸಿರ್ಸಿ ಬಂದರೆ ಉತ್ತರ ಕನ್ನಡ ಡಿಸ್ಟಿಕ್ ಸಿರ್ಸಿ ಬಂದರೆ 1G ಫಸ್ಟ್ ಕ್ಯಾಟಗರಿ 1 ಜನರಲ್ ಬಂದರೆ 38,290 ಇದೆ. 2A ಜನರಲ್ ಬಂದರೆ 32,192 ಇದೆ. 2B ಜನರಲ್ ಬಂದರೆ 35,212 ಇದೆ. 3A ಜನರಲ್ ಬಂದರೆ 30,237 ಇದೆ. 2B ಜನರಲ್ ಬಂದು 29,838 ಇದೆ. GM ಬಂದು 29,579.
SC ಜನರಲ್ 33,690, ST ಜನರಲ್ 35,109 ಇದೆ. ನೆಕ್ಸ್ಟ್ ಕಾಲೇಜ್ ಆಫ್ ಹಾರಿಕಲ್ಚರ್ ಮುನಿರಾಬಾದ್ ಕೊಪ್ಪಳದಲ್ಲಿ, ಇಲ್ಲಿ ಒಂಜಿನಲ್ಲಿ ಯಾವುದೇ ಸೀಟ್ಸ್ ಇಲ್ಲ. ನಿಮಗೆ 2AG ಬಂದಾಗ ನಿಮಗೆ 29,579 ಇದೆ. 2Bನಲ್ಲಿ ಯಾವುದೇ ಸೀಟ್ಸ್ ಇಲ್ಲ. ಮತ್ತು 3Bನಲ್ಲಿ 3Aನಲ್ಲಿ ಯಾವುದೇ ಸೀಟ್ಸ್ ಇಲ್ಲ. 3Bನಲ್ಲಿ ಬಂದರೆ 29,879 ಇದೆ. GM ಬಂದಾಗ 28,653 ಇದೆ. ಮತ್ತು SC/STಗೆ ಯಾವುದೇ SC ಜನರಲ್ ಇದೆ 32,277, 271. ನೆಕ್ಸ್ಟ್ ಹಾರಿಕಲ್ಚರ್ ಕಾಲೇಜ್ ಬಂದು ಮುಡಿಗೆರೆನಲ್ಲಿ. ಓಕೆ, 1G ಬಂದಾಗ ನಿಮಗೆ 25,549 ಇದೆ. 2A ಜನರಲ್ಗೆ ಬಂದರೆ 28,007 ಇದೆ. 3B ಜನರಲ್ಗೆ ಬಂದರೆ 25,462 ಇದೆ. 3A ಜನರಲ್ಗೆ ಬಂದರೆ 25,763 ಇದೆ. 3B ಜನರಲ್ಗೆ ಬಂದರೆ 25,471. GMಗೆ ಬಂದರೆ 24,050 ಇದೆ. SC ಜನರಲ್ ಬಂದರೆ 35,143 ಇದೆ. ಆ್ಯಂಡ್ ST ಜನರಲ್ ಬಂದರೆ 28,534 ಇದೆ. ನೆಕ್ಸ್ಟ್ ಬಂದು ಕಾಲೇಜ್ ಆಫ್ ಹಾರಿಕಲ್ಚರ್ ಹಿರಿಯೂರಿಗೆ ಬಂದರೆ ಅಗ್ರಿಕಲ್ಚರ್ BSc ಅಗ್ರಿಕಲ್ಚರ್ಗೆ ಮತ್ತು ಹಾರಿಕಲ್ಚರ್ ಎರಡು ಕೋರ್ಸ್ ಇದೆ ಇಲ್ಲಿ. ನೀವು ನಾನು BSc ಅಗ್ರಿಕಲ್ಚರ್ಗೆ ಫಸ್ಟ್ ಹೇಳ್ತಿದ್ದೀನಿ. ಫಸ್ಟ್ ಕ್ಯಾಟಗರಿ 1 ಜನರಲ್ಗೆ ಬಂದು 19,302 ಇದೆ ಕಟ್ ಆಫ್. ಮತ್ತು 2AGಗೆ ಬಂದು 21,105 ಇದೆ ಕಟ್ ಆಫ್ ಬಂದು ನಿಮಗೆ. ಮತ್ತು 2B ಜನರಲ್ಗೆ ಬಂದರೆ 26,707 ಇದೆ ಕಟ್ ಆಫ್ ಇಲ್ಲಿ. 3A ಜನರಲ್ಗೆ ಬಂದರೆ 17,913 ಇದೆ ಕಟ್ ಆಫು. 3B ಜನರಲ್ಗೆ ಬಂದರೆ 18,570 ಇದೆ ಕಟ್ ಆಫ್ ನಿಮಗೆ. ಜನರಲ್ ಬಂದರೆ 17,080 ಇದೆ ಕಟ್ ಆಫ್ ನಿಮಗೆ. ಮತ್ತು SC ಜನರಲ್ ಬಂದರೆ 21,011 ಇದೆ ಕಟ್ ಆಫ್ ನಿಮಗೆ. ST ಬಂದರೆ 24,398 ಇದೆ ಕಟ್ ಆಫ್ ನಿಮಗೆ ಅಗ್ರಿಕಲ್ಚರ್ಗೆ. ಅದೇ ಥರನೇ ಹಾರಿಕಲ್ಚರ್ಗೂ ಕ್ಯಾಟಗರಿ 1ಗೆ ಬಂದು ನಿಮಗೆ 30,681 ಇದೆ. 2A ಜನರಲ್ಗೆ ಬಂದು 32,234 ಇದೆ. 2B ಜನರಲ್ಗೆ ಬಂದು 28,103 ಇದೆ. 3B ಜನರಲ್ ಬಂದು 29,127 ಇದೆ. GMಗೆ ಬಂದು 27,901 ಇದೆ. SC ಜನರಲ್ ಬಂದು 39,657 ಇದೆ. ST ಜನರಲ್ ಬಂದು 33,490 ಇದೆ ನಿಮಗೆ ಕಾಲೇಜ್ ಆಫ್ ಹಾರಿಕಲ್ಚರ್ ಹಿರಿಯೂರಿಗೆ. ನೆಕ್ಸ್ಟ್ ಕಾಲೇಜ್ ಆಫ್ ಫಾರೆಸ್ಟ್ರಿ ಕೊಡಗು ನೋಡಿದ್ರೆ ನಮಗಿಲ್ಲಿ ಕ್ಯಾಟಗರಿ 1 ಜನರಲ್ಗೆ 13,207 ಇದೆ. 2A ಜನರಲ್ ಬಂದು 8,248 ಇದೆ. ಆ್ಯಂಡ್ 2B ಜನರಲ್ ಬಂದರೆ 16,439 ಇದೆ. 3B ಜನರಲ್ ಬಂದು 8,990 ಇದೆ. GMಗೆ ಬಂದು 5,272 ಇದೆ. SC ಜನರಲ್ ಬಂದು 8,616 ಇದೆ. ST ಜನರಲ್ ಬಂದು 7,730 ಇದೆ. ನೆಕ್ಸ್ಟ್ ಅಗ್ರಿಕಲ್ಚರ್ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಧಾರವಾಡಕ್ಕೆ ಬಂದರೆ ನಮಗಿಲ್ಲಿ BSc ಅಗ್ರಿಕಲ್ಚರ್ಗೆ ಕಟ್ ಆಫ್ ಬಂದು ನಿಮಗೆ ಕ್ಯಾಟಗರಿ 1Gಗೆ ಬಂದು 8,123 ಇದೆ. 2A ಜನರಲ್ಗೆ ಬಂದು 7,435 ಇದೆ. 2B ಜನರಲ್ ಬಂದು 9,686 ಇದೆ. 3A ಜನರಲ್ ಬಂದು 8,859 ಇದೆ. 3B ಜನರಲ್ ಬಂದು 6,852 ಇದೆ. GMಗೆ ಬಂದು 5,725 ಇದೆ. ST ಜನರಲ್ ಬಂದು 13,749 ಇದೆ. ST ಜನರಲ್ ಬಂದು ನಿಮಗೆ ಇಲ್ಲಿ 15,530 ಇದೆ. ಓಕೆ, ಇಷ್ಟಾಯಿತು ನಿಮಗೆ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಧಾರವಾಡದು BSc ಅಗ್ರಿಕಲ್ಚರ್ ಕೋರ್ಸ್ಗೆ. ನೆಕ್ಸ್ಟ್ ಬರೋಣ ಕಾಲೇಜ್ ಆಫ್ ಅಗ್ರಿಕಲ್ಚರ್ ವಿಜಯಪುರಕ್ಕೆ ಬರೋಣ BSc ಅಗ್ರಿಕಲ್ಚರ್ ಕೋರ್ಸ್ಗೆ. ಒನ್ಸ್ ಅಗೇನ್ ಕ್ಯಾಟಗರಿ 1G ಬಂದು 14,435 ಇದೆ. 2A ಜನರಲ್ ಬಂದು 15,771 ಇದೆ. 3B ಜನರಲ್ ಬಂದು 16,706 ಇದೆ. 3A ಜನರಲ್ ಬಂದು 15,976 ಇದೆ. 3B ಜನರಲ್ ಬಂದು 13,700 ಇದೆ. GMಗೆ ಬಂದು 13,653 ಇದೆ. SC ಜನರಲ್ ಬಂದು 20,690 ಇದೆ. ST ಜನರಲ್ ಬಂದು 19,720 ಇದೆ. ನೆಕ್ಸ್ಟ್ BSc ಅಗ್ರಿಕಲ್ಚರ್ ಕಾಲೇಜ್ ಬಂದು ಹನುಮನಟ್ಟಿ, ದಟ್ಸ್ ಹಾವೇರಿ ಡಿಸ್ಟ್ರಿಕ್ಟಲ್ಲಿ ಇರುವಂಥದ್ದು ಕಾಲೇಜ್ ಇದು. ನಿಮಗೆ ಕ್ಯಾಟಗರಿ 1ಗೆ ನಿಮಗೆ 19,277 ಇದೆ. 2A ಜನರಲ್ ಬಂದು 20,764 ಇದೆ. 2B ಜನರಲ್ ಬಂದು 26,037 ಇದೆ.
3A ಜನರಲ್ ಬಂದು 20,225 ಇದೆ. 3B ಜನರಲ್ ಬಂದು 18,708 ಇದೆ. GM ಬಂದು 18,361 ಇದೆ. SC ಜನರಲ್ ಬಂದು 21,317 ಇದೆ. ST ಜನರಲ್ ಬಂದು 21,607 ಇದೆ. ಮತ್ತು ಕಾಲೇಜ್ ಆಫ್ ಫಾರೆಸ್ಟ್ರಿ ಉತ್ತರ ಕನ್ನಡ ಫಾರೆಸ್ಟ್ರಿ ಕಾಲೇಜ್ ಆಫ್ ಫಾರೆಸ್ಟ್ರಿ ಇದು ಉತ್ತರ ಕನ್ನಡ ಕಾಲೇಜ್ ಇದು. ಕ್ಯಾಟಗರಿ 1Gಗೆ 8,672 ಇದೆ. 2A ಜನರಲ್ ಬಂದು 10,209 ಇದೆ. 3B ಜನರಲ್ ಬಂದು 14,664 ಇದೆ. 3A ಜನರಲ್ ಬಂದು 9,043. 3B ಜನರಲ್ ಬಂದು 10,107. GM ಬಂದು 8,575 ಇದೆ. SC ಜನರಲ್ 13,672 ಇದೆ. ST ಜನರಲ್ ಬಂದು 10,257 ಇದೆ. ನೆಕ್ಸ್ಟ್ ಕಾಲೇಜ್ ಆಫ್ ಕಮ್ಯುನಿಟಿ ಸೈನ್ಸ್ ಧಾರವಾಡ ಬಂದು ಕಮ್ಯುನಿಟಿ ಸೈನ್ಸ್ಗೆ ಕೋರ್ಸ್ ಇರುವಂಥದ್ದು. ಕ್ಯಾಟಗರಿ 1 37,100 ಇದೆ. 2A ಜನರಲ್ ಬಂದು 35,540 ಇದೆ. 2B ಜನರಲ್ ಬಂದು 49,625 ಇದೆ. 3A ಜನರಲ್ ಬಂದು 35,386 ಇದೆ. 3B ಜನರಲ್ ಬಂದು 36,503 ಇದೆ. GM ಬಂದರೆ 30,982 ಇದೆ. SC ಜನರಲ್ ಬಂದರೆ 36,660 ಇದೆ. ST ಜನರಲ್ ಬಂದರೆ 41,511 ಇದೆ. ಮತ್ತು ಕಾಲೇಜ್ ಆಫ್ ಅಗ್ರಿಕಲ್ಚರ್ ರಾಯಚೂರು ಬಂದಾಗ ಇಲ್ಲಿ 2A ಜನರಲ್ ಬಂದರೆ ನಿಮಗೆ 11,466 ಇದೆ. 2B ಜನರಲ್ ಬಂದು 9,905 ಇದೆ. 3B ಜನರಲ್ ಬಂದರೆ ನಿಮಗೆ ಇಲ್ಲಿ 8,884 ಇದೆ. ಜನರಲ್ ಬಂದರೆ 8,171 ಇದೆ. SC ಜನರಲ್ ಬಂದರೆ ನಿಮಗೆ 16,938 ಇದೆ. ST ಜನರಲ್ ಬಂದರೆ 17,119 ಇದೆ. ನೆಕ್ಸ್ಟು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಯಾದಗಿರಿ ಬಂದರೆ ನಿಮಗಿಲ್ಲಿ 19,697 ಇದೆ. 19,000 2AGಗೆ ಬಂದರೆ ನಿಮಗೆ 19,358 ಇದೆ. 3B ಜನರಲ್ ಬಂದು 15,393 ಇದೆ. GMಗೆ ಬಂದು 15,211 ಇದೆ. ST ಜನರಲ್ ಬಂದು 21,416 ಇದೆ. ST ಜನರಲ್ ಬಂದು 21,413 ಇದೆ. ಅದೇ ಥರ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಕಲಬುರಗಿ ಬಂದರೆ ನಿಮಗಿಲ್ಲಿ 1Gಗೆ ಬಂದು 17,051. 2A ಜನರಲ್ಗೆ ಬಂದು 19,324. 3A ಜನರಲ್ಗೆ ಬಂದರೆ ನಿಮಗಿಲ್ಲಿ 16,108 ಇದೆ. GMಗೆ ಬಂದರೆ 15,165 ಇದೆ. SC ಜನರಲ್ ಬಂದರೆ 21,919 ಇದೆ. ಸೊ ಇದು ನಿಮಗೆ ಕಂಪ್ಲೀಟಾಗಿ ಅಗ್ರಿಕಲ್ಚರ್ ಕಾಲೇಜ್ ಕಲಬುರಗಿಗಾಯಿತು. ನೆಕ್ಸ್ಟ್ ಬಂದು ಕಾಲೇಜ್ ಆಫ್ ಹಾರಿಕಲ್ಚರ್ ಬ್ಯಾಂಗ್ಳೂರಿಗೆ ಬಂದರೆ ಹಾರಿಕಲ್ಚರ್ ಕೋರ್ಸ್ಗೆ ನಿಮಗಿಲ್ಲಿ ಕ್ಯಾಟಗರಿ 1 ನಿಮಗೆ ಜನರಲ್ ಇಲ್ಲ, ಬಟ್ ಕನ್ನಡ ಮೀಡಿಯಮಲ್ಲಿ ಇದೆ. 24,144 ಇದೆ. 2A ಜನರಲ್ ಬಂದರೆ 21,737 ಇದೆ. 2B ಜನರಲ್ ಬಂದರೆ ನಿಮಗೆ 21,467. ಮತ್ತು ಜನರಲ್ ಬಂದರೆ ನಿಮಗಿಲ್ಲಿ 12,998 ಇದೆ. ST ಜನರಲ್ ಬಂದರೆ 20,258 ಇದೆ. ST ಜನರಲ್ ಬಂದರೆ 22,885 ಇದೆ. ನೆಕ್ಸ್ಟು ಕಾಲೇಜ್ ಆಫ್ ಅಗ್ರಿಕಲ್ಚರ್ KVK ಚಾಮರಾಜನಗರಲ್ಲಿ 2A ಜನರಲ್ ಬಂದರೆ ನಿಮಗೆ 17,006 ಇದೆ ಕಟ್ ಆಫ್ ಬಂದು. ಮತ್ತು ಇಲ್ಲಿ 3B ಜನರಲ್ಗೆ ಬಂದರೆ ನಿಮಗೆ 14,374 ಇದೆ. GMಗೆ ಬಂದರೆ 12,634 ಇದೆ. ST ಜನರಲ್ಗೆ ಬಂದರೆ 17,862 ಇದೆ. ST ಜನರಲ್ಗೆ ಬಂದರೆ ನಿಮಗೆ 22,792 ಇದೆ. ನೆಕ್ಸ್ಟು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಇರುವಕ್ಕಿ ಶಿವಮೊಗ್ಗ. ಇಲ್ಲಿ 2 ಕೋರ್ಸ್ ಇದೆ ನಿಮಗೆ, BSc ಅಗ್ರಿಕಲ್ಚರ್ ಮತ್ತು ನಿಮಗೆ ಹಾರಿಕಲ್ಚರ್ 2 ಇದೆ. ಅಗ್ರಿಕಲ್ಚರ್ಗೆ ಬಂದು 16,811 ಇದೆ ಕಟ್ ಆಫು. 2AG ಬಂದಾಗ ನಿಮಗೆ 14,473 ಇದೆ. 2B ಜನರಲ್ ಬಂದರೆ 26,940 ಇದೆ. ಮತ್ತು GMಗೆ ಬಂದರೆ ನಿಮಗೆ ಇಲ್ಲಿ 12,150 ಇದೆ. ಮತ್ತು SC ಜನರಲ್ಗೆ ಬಂದರೆ ನಿಮಗೆ 17,937 ಇದೆ. ST ಜನರಲ್ ಬಂದರೆ ನಿಮಗೆ 21,069 ಇದೆ ಇಲ್ಲಿ. ಮತ್ತು ಹಾರಿಕಲ್ಚರ್ಗೆ ಬಂದರೆ ನಿಮಗೆ 32,342 ಇದೆ 1Gಗೆ. 2AGಗೆ ನಿಮಗೆ 27,057 ಇದೆ. 2B ಜನರಲ್ಗೆ ಬಂದು 29,315 ಇದೆ. 3A ಜನರಲ್ ಬಂದರೆ 33,068 ಇದೆ.
3B ಜನರಲ್ ಬಂದರೆ ನಿಮಗೆ 24,586 ಇದೆ. GMಗೆ ಬಂದರೆ 24,193 ಇದೆ. ST ಜನರಲ್ ಬಂದರೆ 29,055 ಇದೆ. ಅಗ್ರಿಕಲ್ಚರ್ಗೆ 17,937 ಇದೆ. ಹಾರಿಕಲ್ಚರ್ಗೆ 29,055 ಇದೆ. ST ಜನರಲ್ ಬಂದರೆ ಹಾರಿಕಲ್ಚರ್ಗೆ ನಿಮಗೆ ಇಲ್ಲಿ 34,075 ಇದೆ ಕಟ್ ಆಫ್ ಮಾರ್ಕ್ಸ್. ನೆಕ್ಸ್ಟ್ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಗಂಗಾವತಿ ಕೊಪ್ಪಳ. ಸೊ ಇಲ್ಲಿ ನಿಮಗೆ 2A ಜನರಲ್ ಬಂದರೆ 13,715 ಇದೆ. ಮತ್ತು 3B ಜನರಲ್ ಬಂದರೆ 15,754 ಇದೆ. GMಗೆ ಬಂದರೆ 13,358 ಇದೆ. ಸೊ ನಿಮಗೆ ಇಷ್ಟು ಕಂಪ್ಲೀಟಾಗಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಗಂಗಾವತಿದು. ಮತ್ತು ನೆಕ್ಸ್ಟ್ ಬಂದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಅಗ್ರಿ ಬೆಳ್ಳಾರಿದು. ನಿಮಗೆ ಇಲ್ಲಿ ಸೀಟ್ಸ್ ಬಂದು 3BGಗಿದೆ, ದಟ್ಸ್ 16,201 ಇದೆ. GMಗೆ ಬಂದು 16,011 ಇದೆ. ಮತ್ತು SC ಜನರಲ್ಗೆ ಬಂದರೆ 19,097 ಇದೆ ನಿಮಗೆ ಕಟ್ ಆಫ್. ನೆಕ್ಸ್ಟ್ ಬಂದು ಇಲ್ಲಿ ಶಿವಮೊಗ್ಗದು ಇದು. ಮತ್ತು ಅಗ್ರಿಕಲ್ಚರ್ದು ಆಗಲೇ ಅದು ಹೇಳಿದ್ದೀನಿ ನಿಮಗೆ. ಇದು ಫಾರೆಸ್ಟ್ರಿದು ಶಿವಮೊಗ್ಗ. 1Gಗೆ ಬಂದರೆ ನಿಮಗೆ 10,129 ಇದೆ. 2A ಜನರಲ್ಗೆ ಬಂದರೆ ನಿಮಗೆ 9,939 ಇದೆ. 2B ಜನರಲ್ ಬಂದರೆ 10,409 ಇದೆ. 3B ಜನರಲ್ಗೆ ಬಂದರೆ ನಿಮಗೆ 12,166 ಇದೆ. GMಗೆ ಬಂದು 5,094 ಇದೆ. SC ಜನರಲ್ ಬಂದು 8,401 ಇದೆ. ST ಜನರಲ್ಗೆ ಬಂದರೆ ನಿಮಗೆ 12,886 ಇದೆ. ಮತ್ತು ಕಾಲೇಜ್ ಆಫ್ ಹಾರಿಕಲ್ಚರ್ ಅಲ್ಮೇಲ ನಿಮಗೆ ಇಲ್ಲಿ 2AG ಬಂದು 34,112 ಇದೆ. 3A ಜನರಲ್ಗೆ ಬಂದರೆ 35,469 ಇದೆ. GMಗೆ ಬಂದರೆ 30,258 ಇದೆ. SC ಜನರಲ್ಗೆ ಬಂದರೆ 39,491 ಇದೆ. ST ಜನರಲ್ಗೆ ಬಂದರೆ 36,827 ಇದೆ. ಓಕೆ, ನೆಕ್ಸ್ಟ್ ಬಂದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ GKVK ಬ್ಯಾಂಗ್ಳೂರು ಬಂದಾಗ ನಿಮಗೆ ಇಲ್ಲಿ BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇದು. ಫಸ್ಟ್ ನಾವು ನೋಡಿರುವಂಥದ್ದು ಅದು BSc ಅಗ್ರಿಕಲ್ಚರ್. ಇದು BTech ಇಂಜಿನಿಯರಿಂಗ್ ಕೋರ್ಸ್ಗೆ ಕಟ್ ಆಫ್ ನಿಮಗೆ 1Gಗೆ ಬಂದು 15,936 ಇದೆ. 2A ಜನರಲ್ ಬಂದು 21,032 ಇದೆ. 2B ಜನರಲ್ ಬಂದು 19,830 ಇದೆ. 3A ಜನರಲ್ ಬಂದು 14,940 ಇದೆ. ಮತ್ತು 3B ಜನರಲ್ ಬಂದು 13,787 ಇದೆ. GMಗೆ ಬಂದು 12,437 ಇದೆ. SC ಜನರಲ್ ಬಂದು 25,464 ಇದೆ. ST ಜನರಲ್ ಬಂದು 15,734 ಇದೆ. ನೆಕ್ಸ್ಟ್ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ರಾಯಚೂರು ಬಂದರೆ ನಿಮಗಿಲ್ಲಿ 2A ಜನರಲ್ ಬಂದು 23,556 ಇದೆ. 2B ಜನರಲ್ ಬಂದು 26,307 ಇದೆ. GMಗೆ ಬಂದು 22,082 ಇದೆ. SC ಜನರಲ್ ಬಂದು 26,745 ಇದೆ. ST ಜನರಲ್ ಬಂದು 29,759 ಇದೆ. ನೆಕ್ಸ್ಟ್ ವೆಟರ್ನರಿ ಕಾಲೇಜ್ ಬ್ಯಾಂಗ್ಳೂರ್ಗೆ ಬಂದಾಗ ವೆಟರ್ನರಿ ಈಗ ನಿಮಗೆ ಕಂಪ್ಲೀಟಾಗಿ ರಿಮೈನಿಂಗ್ ಇರುವಂಥದ್ದು ವೆಟರ್ನರಿ ಕಾಲೇಜಸ್. ಇನ್ನು ಒಂದು 5-6 ಕಾಲೇಜಸ್ ನಿಮಗೆ ವೆಟರ್ನರಿ ಕಾಲೇಜಸ್ ಬರುತ್ತೆ. ನಿಮಗೆ ಟೋಟಲ್ 5 ಕಾಲೇಜಸ್ ಇದೆ ವೆಟರ್ನರಿ ಕಾಲೇಜಸ್ಸು. ಅವುಗಳು ನೋಡೋಣ ಕಟ್ ಆಫ್ ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು. ಓಕೆ, ವೆಟರ್ನರಿ ಕಾಲೇಜ್ ಬ್ಯಾಂಗ್ಳೂರ್ಗೆ ಬಂದರೆ ನಿಮಗೆ ಇಲ್ಲಿ ಕ್ಯಾಟಗರಿ 1ಗೆ 794 ಇದೆ. ಕ್ಯಾಟಗರಿ 2A ಜನರಲ್ಗೆ ನಿಮಗೆ ನೋಡಿದಾಗ 795 ಇದೆ. 3B ಜನರಲ್ಗೆ ಬಂದರೆ ನಿಮಗೆ ಇಲ್ಲಿ 727 ಇದೆ. 3A ಜನರಲ್ಗೆ ಬಂದರೆ 296 ಇದೆ. GMಗೆ ಬಂದರೆ 291 ಇದೆ. SC ಜನರಲ್ಗೆ ಬಂದರೆ 1,770 ಇದೆ. ST ಜನರಲ್ಗೆ ಬಂದರೆ 3,356 ಇದೆ. ಮತ್ತು ವೆಟರ್ನರಿ ಕಾಲೇಜ್ ನೀವು ನೋಡ್ಬೋದು, ತುಂಬ ಹೈ ಕಟ್ ಆಫ್ಗಳನ್ನು ನೋಡಬಹುದು ವೆಟರ್ನರಿ ಸೈನ್ಸ್ಗಳಿಗೆ. ಮತ್ತು ವೆಟರ್ನರಿ ಕಾಲೇಜ್ ಬೀದರ್ಗೆ ಬಂದರೆ ಸೆಕೆಂಡ್ ಕಾಲೇಜು 2A ಜನರಲ್ಗೆ ಬಂದರೆ 1,121 ಇದೆ. 2B ಜನರಲ್ಗೆ ಬಂದರೆ 1,990 ಇದೆ. ಮತ್ತು GMಗೆ ಬಂದರೆ 567 ಇದೆ. ನೆಕ್ಸ್ಟ್ ಬಂದು SC ಜನರಲ್ ಇಲ್ಲ ಬಟ್ ರೂರಲ್ ಇದೆ, 3,336 ಇದೆ. ಸೊ ಇದು ನಿಮಗೆ ವೆಟರ್ನರಿ ಕಾಲೇಜ್ ಬೀದರ್ಗೆ ಕಟ್ ಆಫ್ ಲಾಸ್ಟ್ ಇಯರ್ ರೌಂಡ್ 1ಅಲ್ಲಿ. ರೌಂಡ್ 1 ಅಂತಂದರೆ ದಟ್ ಈಸ್ ಅದನ್ನು ನಾವು ಮಾಕ್ ರೌಂಡ್ ಅಂತ ಕರಿತೀವಿ. ಓಕೆ, ವೆಟರ್ನರಿ ಕಾಲೇಜ್ ಶಿವಮೊಗ್ಗ. ಇದರಲ್ಲಿ ನಿಮಗೆ 1G ಬಂದು 1,012 ಇದೆ. 2A ಜನರಲ್ಗೆ ಬಂದು ನಿಮಗೆ 1,526 ಇದೆ. 3B ಜನರಲ್ ಬಂದು 2,116 ಇದೆ.
3A ಜನರಲ್ ಬಂದು 1100 ಇದೆ. 3B ಜನರಲ್ ಬಂದು 995 ಇದೆ. ಜನರಲ್ ಬಂದು 665 ಇದೆ. SC ಜನರಲ್ ಬಂದು 3820 ಇದೆ. ST ಜನರಲ್ ಬಂದು 5292 ಇದೆ. ನೆಕ್ಸ್ಟ್ ವೆಟರ್ನರಿ ಕಾಲೇಜ್ ಹಾಸನಕ್ಕೆ ಬಂದಾಗ 1Gಗೆ ಬಂದರೆ ಕ್ಯಾಟಗರಿ 1Gಗೆ ಬಂದಾಗ ನಿಮಗೆ ಇಲ್ಲಿ 1003 ಇದೆ ಕಟ್ ಆಫು. 2A ಜನರಲ್ಗೆ ಬಂದರೆ 1129 ಇದೆ. 3B ಜನರಲ್ಗೆ ಬಂದರೆ 2196 ಇದೆ. 3A ಜನರಲ್ಗೆ ಬಂದರೆ 1139 ಇದೆ. 3B ಜನರಲ್ಗೆ ಬಂದರೆ 1243 ಇದೆ. GMಗೆ ಬಂದರೆ 892 ಇದೆ. SC ಜನರಲ್ಗೆ ಬಂದರೆ ನಿಮಗೆ 4412 ಇದೆ. ST ಜನರಲ್ಗೆ ನಿಮ್ಗೆ ಬಂದಾಗ 5456 ಇದೆ. ನೆಕ್ಸ್ಟ್ ವೆಟರ್ನರಿ ಕಾಲೇಜ್ ಗದಗ್ ಬಂದರೆ ನಿಮ್ಗೆ ಇಲ್ಲಿ 1G 1370 ಇದೆ. 2A ಜನರಲ್ ಬಂದು 1592 ಇದೆ. ನೆಕ್ಸ್ಟ್ ಬಂದು ನಿಮಗೆ 2B ಜನರಲ್ ಬಂದರೆ 1356 ಇದೆ. GMಗೆ ಬಂದಾಗ 1315 ಇದೆ. SC ಜನರಲ್ಗೆ ಬಂದರೆ 4818 ಇದೆ. ST ಜನರಲ್ಗೆ ಬಂದು ನಿಮಗೆ 6354. ಇದು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಆಯಿತು BSc ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ಸೈನ್ಸ್ ಲಾಸ್ಟ್ ಇಯರ್ ಮಾರ್ಕ್ ರೌಂಡಿನ ಕಟ್ ಆಫ್. ಇದು ಹಂಗಂತ ಇದೇ ಕಟ್ ಆಫ್ ಇರುತ್ತೆ ಈ ವರ್ಷನೂ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇರೋದಿಲ್ಲ, ಚೇಂಜಸ್ ಆಗೇ ಆಗುತ್ತೆ. ಬಟ್ ನೀವು ಏನು ಮಾಡಬೇಕು ಅಂತಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಈಗ ನಿಮ್ಗೊಂದು ರಫ್ ಐಡಿಯಾ ಸಿಕ್ಕಿರುತ್ತೆ, ನಿಮಗೆ ಯಾವ ಕಾಲೇಜು ಸಿಗಬಹುದು ಒಂದು ಅಪ್ರಾಕ್ಸಿಮೇಟ್ಲಿ ಅಂತ. ಇದರ ಬೇಸಿಸ್ ಮೇಲೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ವೆಟರ್ನರಿ ಸೈನ್ಸಿಗೆ ಅಪ್ಲೈ ಮಾಡಿರ್ತೀರ, ನಿಮ್ಮ ರ್ಯಾಂಕ್ಗೆ ಅಸ್ಯೂಮ್ ನಿಮಗೆ ಶಿವಮೊಗ್ಗ ಸಿಗುತ್ತೆ ಅಂತ ಅನ್ಕೊಳ್ಳಿ. ಹಂಗಂತ ನೀವು ಮಾರ್ಕ್ ಆಪ್ಷನ್ ಎಂಟ್ರಿನಲ್ಲಿ ಶಿವಮೊಗ್ಗದಿಂದ ಸ್ಟಾರ್ಟ್ ಮಾಡಬೇಡಿ. ವೆಟರ್ನರಿ ಕಾಲೇಜ್ ಶಿವಮೊಗ್ಗದಿಂದ ಸ್ಟಾರ್ಟ್ ಮಾಡಬೇಡಿ. ವೆಟರ್ನರಿ ಕಾಲೇಜ್ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಶಿವಮೊಗ್ಗನೇ ಸಾಕು ನನಗೆ ಅಂತ ಅನ್ನೋಂಗಿದ್ರೆ, ನನಗೆ ಬೇರೆ ಕಾಲೇಜ್ ಯಾವುದು ಹೋಗೋದಿಲ್ಲ ಅನ್ನೋಂಗಿದ್ರೆ ಅದನ್ನೇ ಹಾಕ್ಕೊಳ್ಳಿ. ಬಟ್ ಇಲ್ಲ ನನಗೆ ಶಿವಮೊಗ್ಗಗಿಂತೂ ಬ್ಯಾಂಗ್ಳೂರು ಸಿಕ್ಕರೂ ಹೋಗ್ತೀನಿ, ಬಟ್ ನನಗೆ ಇದೆ ಪ್ರಾಬಲಿ ನನ್ನ ಮಾರ್ಕ್ಸ್ಗೆ ಶಿವಮೊಗ್ಗ ಸಿಗುತ್ತೆ ಅನ್ನೋಂಗಿದ್ರೆ ಬರೀ ಶಿವಮೊಗ್ಗ ಅಷ್ಟೇ ಹಾಕ್ಬೇಡಿ, ಟಾಪ್ ಕಾಲೇಜಸ್ಸಿಂದ ಆ್ಯಡ್ ಮಾಡ್ಕೊಬನ್ನಿ. ಫಾರ್ ಎಕ್ಸಾಂಪಲ್ ವೆಟರ್ನರಿ ಕಾಲೇಜ್ ಬ್ಯಾಂಗ್ಳೂರು ಅಂತ ಫಸ್ಟ್ ಆಪ್ಷನ್ ಎಂಟ್ರಿನಲ್ಲಿ ಫಸ್ಟ್ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಬೀದರ್, ನಿಮಗೆ ಬೀದರ್ ಇಷ್ಟ ಇದ್ದರೆ ಬೀದರ್ ಹಾಕ್ಕೊಳ್ಳಿ, ಶಿವಮೊಗ್ಗ, ಈ ಥರ ನೀವು ಅರೇಂಜ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಯಾವುದೇ ಟಾಪ್ ಇದೆ ಅಂತ ಹೇಳ್ತೀನಿ, ನಿಮಗೆ ಇಷ್ಟ ಬಂದಿರೋದು. ನಾನು ಹಾಕುವಂಥ ಕಾಲೇಜಿಗಿಂತೂ ಇನ್ನೂ ಟಾಪ್ ಕಾಲೇಜಸ್ ಯಾವ್ದಾದ್ರು ಇದ್ದರೆ ಅದನ್ನು ಮೊದಲು ಹಾಕೋಬೇಕು ಫಸ್ಟು. ಅದಾದಮೇಲೆ ಉಳಿದಿದ್ದ ಕಾಲೇಜುಗಳನ್ನು ಹಾಕೋಬೇಕು. ಆ ಥರ ಆಪ್ಷನ್ ಎಂಟ್ರಿನಲ್ಲಿ ಟ್ರೈ ಮಾಡಿ. ಯಾಕಂದರೆ ಇದೇ ಕಾಲೇಜ್ ಸಿಗುತ್ತೆ ಅಂತ ಪ್ರತಿ ವರ್ಷ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಕಾಂಪಿಟೇಷನ್ ಪ್ರತಿ ವರ್ಷ ಚೇಂಜ್ ಆಗ್ತಾನೆ ಇರುತ್ತೆ. ಅಥವಾ ಮತ್ತೆ ಕಾಂಪಿಟೇಟರ್ಸ್ ಆ ಕಡೆ ಟಾಪರ್ಸು ಆ ಕಡೆ ಬೇರೆ ಕೋರ್ಸಸ್ಗೆ ಹೋಗುವಂಥವ್ರು ಇರ್ತಾರೆ. ಹಾಗಾಗಿರೋದ್ರಿಂದ ನೀವು ಈಗಂತನೇ ಇರೋದಿಲ್ಲ, ಇದು ಅಪ್ರಾಕ್ಸಿಮೇಟ್ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಎಷ್ಟು ಸಿಗಬಹುದು ಅಪ್ರಾಕ್ಸಿಮೇಟ್ಲಿ ಕಟ್ ಆಫ್ ಅನ್ನೋದ್ರ ಬೇಸಿಸ್ ಮೇಲೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅನ್ನೋದು ಈ ಕಟ್ ಆಫಿನ ಕಂಪ್ಲೀಟ್ ಸಮ್ಮರಿ ಅಷ್ಟೇ. ನಿಮಗಿದು ಇದೇ ಕಾಲೇಜ್ ಸಿಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ, ಇದೊಂದು ಅಪ್ರಾಕ್ಸಿಮೇಟ್ ಐಡಿಯಾ ಸಿಗುತ್ತೆ ನಿಮಗೆ. ಯಾವ್ಯಾವ ಲಾಸ್ಟ್ ವರ್ಷ ನಿಮಗೆ ಲಾಸ್ಟ್ ಇಯರ್ ನೋಡಿದಾಗ ಯಾವ್ಯಾವ ಕಾಲೇಜುಗಳಿಗೆ ಎಷ್ಟೆಷ್ಟು ಕಟ್ ಆಫ್ ಇತ್ತು ಅಂತ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ಒಂದು ಅಪ್ರಾಕ್ಸಿಮೇಟ್ ಐಡಿಯಾ ಸಿಗೋದ್ರಿಂದ ಈ ಡೇಟಾ ಯೂಸ್ ಆಗುತ್ತೆ ನಿಮಗೆ. ಓಕೆ, ಇಷ್ಟಾಯಿತು ನಮಗೆ ಕಂಪ್ಲೀಟಾಗಿ BSc ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ಸೈನ್ಸಿನ ಕಟ್ ಆಫ್, ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತಲೇ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ.